ದೀಪಾವಳಿ. ಈ ದೀಪಾವಳಿ ಬಗ್ಗೆ ಈಗಂತೂ ಸುಮಾರು ನಾವು ಎಷ್ಟೋ ವಿಡಿಯೋಸ್ ಅಲ್ಲಿ ವಾಟ್ಸಪ್ ಅಲ್ಲಿ ನೋಡ್ತಿರೋ ಪ್ರಕಾರ ಎಲ್ರು ಎಲ್ಲಾ ಅರ್ಥನೂ ಹೇಳ್ತಿರ್ತಾರೆ. ಎಲ್ಲವೂ ಒಂದು ರೀತಿ ಸರಿನೇ, ಬಟ್ ಯಾವುದು ಸಂಪೂರ್ಣ ಅಲ್ಲ ಅಂತ ನಾವು ತಿಳ್ಕೋಬೇಕು. ಬಟ್ ಅವ್ರು ಹೇಳ್ತಿರೋದು ಅವ್ರವ್ರ ಮಟ್ಟಿಗೆ ಅವ್ರವ್ರ ಅರ್ಥಕ್ಕೆ ಅವ್ರವ್ರೇ ಇಂಟರ್ಪ್ರಿಟೇಷನ್ ಮಾಡ್ತಿದ್ದಾರೆ. ಸೊ ಕೊನೆಯದಾಗಿ ಎಲ್ಲಾ ರೀತಿ ಕನ್ಫ್ಯೂಷನ್ ಇಂದ ಹೊರಗಡೆ ಬರೋಕೆ ಕಂಪ್ಲೀಟ್ ಇದ್ರದ ಅಲ್ಟಿಮೇಟ್ ದೀಪಾವಳಿಯ ಮೀನಿಂಗ್ ನ ತಿಳ್ಕೊಬಿಡೋಣ ಇವತ್ತು. ಇದಾದ್ಮೇಲೆ ಸಂಪೂರ್ಣ ನಿಮ್ಗೆ ಯಾವುದೇ ರೀತಿ ಡೌಟ್ ಬರಬಾರ್ದು. ಮೊದ್ಲಿಗೆ ಯಾರ್ಯಾರು ಹೇಗೆ ಹೇಳ್ತಾರೆ ಅನ್ನೋದು ತಿಳ್ಕೊಂಡು ಆಮೇಲೆ ಇದರ ಸ್ಪಿರಿಚುವಲ್ ಡಿಕೋಡಿಂಗ್ ನ ನೋಡೋಣ. ನಮ್ಮೆಲ್ಲರ ಗೊತ್ತಿರೋ ಹಂಗೆ ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ ಅಂತ ಕರಿತೀವಿ. ಒಂದು ಕಾರಣ, ಅದು ಉತ್ತರ ಭಾರತದ ಕಡೆ ಏನ್ ಹೇಳ್ತಾರೆ ಅಂದ್ರೆ, ರಾವಣನ ಸಂಹಾರ ಮಾಡಿ ರಾಮ ವಾಪಸ್ ತನ್ನ ಅಯೋಧ್ಯೆಗೆ ಬಂದ. ಆ ಸಂಭ್ರಮಾಚರಣೆಗೋಸ್ಕರ ಇಡೀ ಊರ್ನ ಅವರು ದೀಪದಲ್ಲಿ ಬೆಳಗಿ ರಾಮ ಲಕ್ಷ್ಮಣರನ್ನ ಸೀತೆನ ಸ್ವಾಗತ ಮಾಡಿದ್ರು ಅಂತ. ಯಾಕೆ ಅಂದ್ರೆ ಬೆಳಕು ಅನ್ನೋದು ಒಂದು ಕತ್ತಲೆ ಹೋಗಿ ನಮಗೆ ಬೆಳಕನ್ನ ತರಿಸೋವಂಥದ್ದು. ಕತ್ಲೆ ಅಂದ್ರೆ ನಾವು ರೋಗ, ಋಣ, ಶತ್ರು ಸಂಹಾರ ಅಂದ್ರು ಕತ್ಲೆನ ಹೋಗ್ಲಾಡಿಸ್ತಾ ರಾಮ ಅನ್ನೋದಕ್ಕೋಸ್ಕರ ಅದರ ಸಂಕೇತವಾಗಿ ಬೆಳಕು ಬಂತು. ಬೆಳಕು ಅಂದ್ರೆ ಸಂತೋಷ, ಸಮೃದ್ಧಿ, ಅಭಯ, ಧೈರ್ಯ ಇವೆಲ್ಲನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ ಕಾಮನ್ ಆಗಿ. ಸೊ ಅದಕ್ಕೆ ಬೆಳಕನ್ನ ಬೆಳಗಿಸಿದ್ರು ಅಂತ, ಇಡೀ ಊರನ್ನ ಬೆಳಗಿಸಿದ್ರು ಅಂತ ಒಂದು ಕಡೆ. ಅದು ಉತ್ತರ ಭಾರತದಲ್ಲಿ ಫೇಮಸ್. ಅದೇ ನಾವು ಸೌತ್ ಇಂಡಿಯಾದವ್ರು ಇದನ್ನ ಏನ್ ಹೇಳ್ತೀವಿ, ಕೃಷ್ಣ ನರಕಾಸುರನ್ನ ಮತ್ತೆ ಕೆಲವೊಬ್ರು ಇನ್ನು ರಾಕ್ಷಸರನ್ನ ಸಂಹಾರ ಮಾಡ್ದ. ಆ ರಾಕ್ಷಸರನ್ನ ಸಂಹಾರ ಮಾಡಿದಕ್ಕೋಸ್ಕರ ಇವತ್ತು ನರಕ ಚತುರ್ದಶಿ ಅಂತ ದೀಪಗಳನ್ನ ಬೆಳಗಿಸ್ತೀವಿ. ದೀಪ ಅನ್ನೋದು ಕೂಡ ಅದು ಸೇಮ್, ನಮಗೆ ಸಂತೋಷ, ಭಯ ಇಂದ ನಿರ್ಮೂಲನೆ, ಕೆಟ್ಟದ್ದು ಡಾರ್ಕ್ ಎನರ್ಜಿಯಿಂದ ನಾವು ಪಾರಾದ್ವಿ ಅನ್ನೋದ್ರ ಸಂಕೇತನ ತೋರಿಸುತ್ತೆ ಅಂತ ಕೃಷ್ಣನ್ ಸ್ಟೋರಿಲಿ ನಾವು ಕೇಳ್ತೀವಿ. ಇನ್ನೊಂದು, ಇದು ಒಂದು ಕತೆ ಆದ್ರೆ, ಇನ್ನೊಂದು ಸ್ವಲ್ಪ ಒಳ ಹೊಕ್ಕಿ ಕೆಲವೊಬ್ರು ಹೇಳ್ತಾರೆ, ಇನ್ನೊಂದು ಡಿಕೋಡಿಂಗ್ ಮಾಡ್ಕೊಂತೀವಿ. ದೀಪ ಅಂದ್ರೆ ಅಗ್ನಿನ ಬೆಳಗ್ಸೋದು ಅಂತ. ಈಗಿನ ಕಾಲದಲ್ಲಿ ಲೈಟ್ ಹಾಕ್ತಾರೆ, ಆ ಲೈಟ್ಗೆ ಏನು ಅರ್ಥ ಇಲ್ಲ. ಸೊ ದೀಪ ಯಾವ ರೀತಿ, ಕೆಲವೊಂದು ಎಣ್ಣೆಯಿಂದ ಬೆಳಗ್ಸೋದು, ಕೆಲವೊಬ್ರು ತುಪ್ಪದಿಂದ ಬೆಳಗ್ಸುವಂತ ದೀಪ. ಅದು ಮಣ್ಣಿಂದಾಗ್ಲಿ, ಬೆಳ್ಳಿದಾಗ್ಲಿ, ಚಿನ್ನದಾಗ್ಲಿ ಮ್ಯಾಟ್ರ್ ಅಲ್ಲ, ಅಲ್ಲಿ ಬೇಕಾಗಿರೋದು ಅಗ್ನಿ. ಸೊ ಅಗ್ನಿಗೆ ಯಾವ ಗುಣ ಇರುತ್ತೆ ಅಂದ್ರೆ, ಅದರಲ್ಲಿ ಏನೇ ಅದರ ಒಳಗಡೆ ಬಂದ್ರು ಅದನ್ನ ನುಂಗಾಕುವಂಥದ್ದು, ಶುದ್ಧ ಮಾಡುವಂಥದ್ದು. ನೆಗೆಟಿವ್ ವೇ ಅಲ್ಲಿ ನುಂಗಾಕೋದು ಅಂದ್ರೆ ಪಾಸಿಟಿವ್ ವೇ ಅಲ್ಲಿ ಶುದ್ಧ ಮಾಡೋದು ಅಂತ ಹೇಳ್ತೀವಿ. ಸೊ ಕ್ಲೆನ್ಸಿಂಗ್ ಎಬಿಲಿಟಿ ಅಗ್ನಿಗೆ ಬೈ ಡಿಫಾಲ್ಟ್ ನೇಚರ್ ಪ್ರಾಕೃತಿಕವಾಗಿದೆ. ಹೇಗೆ ಉಪ್ಪಿಗೆ ನೈಸರ್ಗಿಕವಾಗಿ ನಮಗ್ ದೃಷ್ಟಿ ತೆಗೆಯೋ ಎಬಿಲಿಟಿ ಇರುತ್ತೆ, ನಿಂಬೆಹಣ್ಣಿಗಿರುತ್ತೆ, ಮೆಣಸಿನ್ಕಾಯಿಗಿರುತ್ತೆ, ಮತ್ತೆ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ಗೆ ಅದರದೇ ಆದ ಪಾಸಿಟಿವ್ ಎನರ್ಜಿ ಕೊಡೋದು, ನವರತ್ನ ಆಗಿರ್ಲಿ, ಚಿನ್ನ ಆಗಿರ್ಲಿ, ಬೆಳ್ಳಿ ಆಗಿರ್ಲಿ, ಇದೆಲ್ಲ ಪ್ರಾಕೃತಿಕವಾಗಿ ನಮಗೆ ಅದರಿಂದ ಸಿಗುವಂತ ಲಾಭ. ಅದೇ ರೀತಿ ಈ ಅಗ್ನಿಗೆ ಅದರಲ್ಲಿ ಸುತ್ತಮುತ್ತ ಇರುವಂತ ಎಲ್ಲಾ ನೆಗೆಟಿವ್ ಎನರ್ಜಿ ಅಂತೀವಿ, ಹೇಗ್ ಪಾಸಿಟಿವ್ ಎನರ್ಜಿ ಅಂತ ಇರುತ್ತೋ ಧನಾತ್ಮಕ ಶಕ್ತಿ, ಋಣಾತ್ಮಕ ಶಕ್ತಿನ ಅದು ನುಂಗಾಕಿ ಅದಕ್ಕೆ ಬೆಳಕನ್ನ ತುಂಬಿಸುವಂತದ್ದು ಎಬಿಲಿಟಿ ಇರುತ್ತೆ. ಯಾವಾಗ ನಾವು ಅಗ್ನಿನ ಬೆಳಗ್ತಾ ಹೋಗ್ತೀವಿ ಇಡೀ ಮನೆ ಸುತ್ತ, ಅಥವಾ ಇಡೀ ಊರಿಗೆ, ಅಥವಾ ನಮ್ಮ ದೇವ್ರ ಮನೆಯಲ್ಲಿ, ಅಲ್ಲಿರುವಂತ ನೆಗೆಟಿವ್ ಪ್ರಭಾವಳಿ ಅಂದ್ರೆ ನೆಗೆಟಿವ್ ಆರ ಅಂತೀವಿ, ಅದನ್ನ ಕ್ಲೆನ್ಸ್ ಮಾಡಿ ಅದು ಧನಾತ್ಮಕ ಶಕ್ತಿನ ಕೊಡುತ್ತೆ. ಇದು ಮೇನ್ ಕಾನ್ಸೆಪ್ಟು. ಅರ್ಧ ಪಾಠ ಇದು. ಸೊ ಇದನ್ನ ಮೀರಿ ಅಲ್ಟಿಮೇಟ್ ಒಂದು ಪಾಠ ಇದೆ. ಏನು ಅಂದ್ರೆ, ಆಧ್ಯಾತ್ಮಿಕ ದಾರಿಲಿ ಯಾರೇ ಒಬ್ರು ಬಂದ್ರು ಮೊದಲನೇ ಪಾಠ, ಮೊದಲನೇ ವಿಷಯ ನಾವ್ ಹೇಳೋದು ಹೊರಗಿನ ಬೆಳಕಲ್ಲ, ಒಳಗಿನ ಬೆಳಕು, ಅಂತರ್ಜ್ಯೋತಿ ಅಥವಾ ಅಂತರ್ದೀಪ. ಅದನ್ನೇ ಕರೆಯೋದು ನಂದಾದೀಪ ಅಂತ. ನಂದಾದೀಪ ಅಂದ್ರೆ ನಾವು ಕೇಳಿದೀವಿ, ನಂದದೇ ಇರೋದು, ಯಾವತ್ತೂ ಅದು ಆರದೇ ಇರೋ ದೀಪ. ಹೊರಗಡೆ ಆರದೇ ಇರೋ ದೀಪಕ್ಕೆ ಅರ್ಥನೇ ಇಲ್ಲ. ಯಾಕಂದ್ರೆ
ಪ್ರಳಯ ಆಗ್ಬೋದು, ಇಡೀ ಒಂದು ಕಾಲಮಟ್ಟ ಇರುತ್ತೆ, ಯಾವ್ದೇ ದೀಪ ಹಚ್ಚಿದ್ರು ಹಾರೋಗೋದು. ಮತ್ ನಮ್ ಋಷಿ ಮುನಿಗಳು ನಂದಾದೀಪ ಅಂತ ಯಾಕೆ ಹೇಳಿದ್ರು ಅಂತ ನಾವು ನಿಮಗೆ ಪಾಠದ ಮೂಲಕ ಹೇಳ್ತಿರ್ತೀವಿ. ಏನಂದ್ರೆ ನಮ್ಮ ಒಳಗಡೆ ಬೆಳಕನ್ನ ಬೆಳಗೋದು ಅಂತ, ಆ ದೀಪ ಯಾವತ್ತೂ ಆರದೇ ಇರೋ ತರ ನೋಡ್ಕೊಳ್ಳೋದು ಅಂತ. ಈಗೆಲ್ಲ ಹೊರಗಡೆ ಬೆಳಗಿ ದೀಪ ಮಾಡೋದು, ಕೆಲವೊಂದು ಧೂಪ ಹಚ್ಚೋದು, ದೀಪ ಬೆಳಗೋದೆಲ್ಲ ಈ ಹೊರಗಡೆ ಇರುವಂತದ್ದ ಋಣಾತ್ಮಕ ಶಕ್ತಿನ ಹೋಗಿಸೋಕೆ. ನಮ್ಮ ಒಳಗಡೆ ಇದೆಯಲ್ಲ, ನಮ್ಮ ಅಂತರಂಗದಲ್ಲಿ ಇರುವಂತದ್ದು ಕೆಟ್ಟ ಬುದ್ಧಿ, ಕೆಟ್ಟ ಸ್ವಭಾವ, ಕೆಟ್ಟ ಎನರ್ಜಿ, ಕರ್ಮಗಳು, ನೆಗೆಟಿವ್, ಇವೆಲ್ಲ ಹೋಗ್ಸೋದಕ್ಕೆ ನಾವು ಒಳಗಡೆ ಬೆಳಕನ್ನು ಬೆಳಗ್ಸೋದಕ್ಕೆ ನಾನಾ ದಾರಿ ಇದೆ. ಈಗ ನಾವು ಹೊರಗಡೆನೆ ಬೆಳಗ್ಸ್ಬಿಟ್ಟು ನಾವು ಕತ್ಲೆನ ಹೋಗ್ಸ್ಕೊಳಂಗ್ ಇದ್ದಿದ್ರೆ, ಕೆಲವೊಬ್ರು ಸಾಧಕರಾಗ್ಲಿ, ಋಷಿ ಮುನಿಗಳಾಗ್ಲಿ, ಅವರೆಲ್ಲ ಎಲ್ಲಿ ಕೂತಿರ್ತಾರೆ? ನಿರ್ಜನ ಪ್ರದೇಶದಲ್ಲಿ, ಯಾರು ಇಲ್ದಿರೋದು ಗುಹೆಲಿ ಕತ್ಲೆಲೆ ಕೂತಿರ್ತಾರೆ. ಹಂಗಾದ್ರೆ ಅವ್ರು ಕತ್ಲೆಲಿ ಇದಾರೆ ಅಂತ ಅರ್ಥನಾ? ಅವ್ರ ಒಳಗಡೆ ಅಂತ ಚೈತನ್ಯ ಶಕ್ತಿ ಒಳಗಡೆ ಬೆಳೆಸ್ಕೊಂಡು ಕೂತಿರ್ತಾರೆ. ನಾವು ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಾವು ಲೈಟ್ ಹಾಕೊಂಡು ಹೋಗ್ತೀವಿ ಹೊರ್ತು, ಅವರು ಒಳಗಡೆ ನಂದಾದೀಪ ಬೆಳಗ್ಸೋ ಕಾರ್ಯ ಮಾಡ್ತಿರ್ತಾರೆ. ಯಾಕಂದ್ರೆ ಅದೇ ಅಲ್ಟಿಮೇಟ್. ನೀವು ಹೊರಗಡೆ ಎಷ್ಟೇ ದೀಪ ಹಚ್ಚ್ರಿ, ಒಳಗಡೆ ಹಚ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೆ ನಾನಾ ದಾರಿ ನಾವ್ ಹೇಳ್ತೀವಿ ನಮ್ಮ ಆಧ್ಯಾತ್ಮಿಕ ದಾರಿಲಿ. ಮೊದಲನೇದು ಪ್ರಾಣಶಕ್ತಿ. ಆ ಪ್ರಾಣ ಅಂದ್ರೆ ಬೆಳಕು ಒಳಗಡೆ ತಗೊಳ್ಳೋ ವಿಧಾನ. ಪ್ರಾಣಾಯಾಮ ಆಗಿರ್ಬೋದು, ನಮ್ಮ ಸ್ವಭಾವದ ಕರೆಕ್ಷನ್ಸ್ ಆಗಿರ್ಬೋದು, ಅಥವಾ ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಮನೋ ನಿಗ್ರಹ ಆಗಿರ್ಬೋದು, ಇವೆಲ್ಲ ಮಾಡೋದ್ರಿಂದ ನಮ್ಮ ಒಳಗಡೆ ಧನಾತ್ಮಕ ಶಕ್ತಿ ಒಳಗಡೆ ಬರುತ್ತೆ, ಅಥವಾ ಒಳಗಡೆಯಿಂದನೇ ಹುಟ್ಟುತ್ತೆ, ಜನರೇಟ್ ಆಗುತ್ತೆ ಎನರ್ಜಿ. ಈ ರೀತಿ ಮಾಡ್ಕೊಂಡು ನಮ್ಮ ಒಳಗಡೆ ಬೆಳಕನ್ನ ಬೆಳಗ್ಸೋದಕ್ಕೆ ನಾವು ದಾರಿ ಮಾಡ್ಕೊಡ್ಬೇಕು. ಈ ಎಲ್ಲಾ ಆಚರಣೆ, ಸಂಭ್ರಮಾಚರಣೆ ಎಲ್ಲವೂ ನನ್ನೊಳಗಡೆ ಒಂದು ಧನಾತ್ಮಕ ಶಕ್ತಿನ ಹುಟ್ಟಿಸುತ್ತೆ. ದೀಪ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿನೇ ಆಗೋದು. ಮನೆ ಪೂರ್ತಿ ದೀಪ ಹಚ್ಚಿದ್ರೆ ನನ್ನೊಳಗಡೆ ಇನ್ನೂ ಎನರ್ಜಿ ಹುಟ್ಟುತ್ತೆ. ಅದು ಅಲ್ಟಿಮೇಟ್ ರೀಸನ್ ನಾವು ಹೊರಗಡೆ ಎಲ್ಲ ಸಂಭ್ರಮಾಚರಣೆ ಮಾಡೋದು. ಈ ಸಂಭ್ರಮಾಚರಣೆ ಜೊತೆಗೆ ನಮ್ಮ ಒಳಗಡೆ ಬೆಳಕನ್ನ ಬೆಳಗ್ಸೋ ಕಡೆ ಕೂಡ ಗಮನ ಕೊಡಬೇಕು. ಇವತ್ತೊಂದೇ ಅಲ್ಲ, ಇಡೀ ಜೀವನ. ಯಾಕಂದ್ರೆ ಅದು ನಂದಾದೀಪ ಮಾಡ್ಕೊಬೇಕು. ಈ ದೀಪ ಹಚ್ಚಿರೋದು ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮುಗಿಸ್ತೀವಿ ಹೊರ್ತು, ನನ್ನೊಳಗಡೆ ಹಚ್ಚಿರೋ ದೀಪ ಸದಾ ಉರಿತಾ ಇರ್ಬೇಕು. ಅದನ್ನೇ ನಾವು ಆ ದೀಪನ ನಮ್ಮೆರಡು ಕಣ್ಣು ಹುಬ್ಬುಗಳ ಮಧ್ಯೆ ಯಾವಾಗ ನೋಡ್ತೀವಿ ದೀಪನ, ಆಗ ತಿಳ್ಕೊಬೇಕು ನಿಜವಾದ ದೀಪ ನನ್ನೊಳಗಡೆ ನಾನು ಹಚ್ಕೊಂಡಿದೀನಿ. ಈಗ ನಾವೆಲ್ಲ ಕಣ್ ಮುಚ್ಚಿದ್ರೆ ಕತ್ಲೆನೆ ಕಾಣಿಸೋದು. ಹೊರಗಡೆ ಎಷ್ಟೇ ದೀಪ ಹಚ್ಚಿ ಕಣ್ ಮುಚ್ಚಿದ್ರೆ ಕತ್ಲೆ ಕಾಣಿದ್ರೆ ಏನ್ ಉಪಯೋಗ? ಆ ದೀಪ ಯಾವಾಗ್ಲೂ ಬೆಳಗೋ ರೀತಿ ಮಾಡ್ಕೊಬೇಕು. ಆ ದೀಪಕ್ಕೆ ಆಧ್ಯಾತ್ಮಿಕ ಸಾಧನೆ ತುಂಬಾ ಇಂಪಾರ್ಟೆಂಟ್. ಯಾವಾಗ ನಿಮ್ಮೊಳಗಡೆ ಬೆಳಕಿರುತ್ತೋ, ನಿಮ್ಮ ಹೊರಗಡೆ ನಿಮ್ಮ ಪರಿಸ್ಥಿತಿ, ಆರೋಗ್ಯ ಎಲ್ಲವೂ ಬೆಳಕಾಗೆ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಇನ್ಯಾವ ರೀತಿಯ ಕನ್ಫ್ಯೂಷನ್ ಇಲ್ಲದೆ ದೀಪಾವಳಿನ ಖುಷಿಯಿಂದ ಆಚರಣೆ ಮಾಡೋಣ. ಹೊರಗಿನ ಬೆಳಕು, ಒಳಗಿನ ಬೆಳಕು ಎರಡನ್ನೂ ಬೆಳಗಿಸಿ ಹಬ್ಬನ ಆಚರಣೆ ಮಾಡ್ಕೊಳ್ಳೋದನ್ನ ಕಲಿಯೋಣ.